ತಮಿಳುನಾಡಿನ ವಿಧಾನಮಂಡಲ ಅಧಿವೇಶನದಲ್ಲಿ ನಿನ್ನೆಯಷ್ಟೇ ಅಲ್ಲಿನ ರಾಜ್ಯಪಾಲರು ತನ್ನ ಭಾಷಣದಲ್ಲಿ ಮೇಕೆದಾಟು ಯೋಜನೆಯನ್ನು ವಿರೋಧಿಸುವ ಭಾಷಣವನ್ನು ಮಾಡಿದರು. ಕರ್ನಾಟಕದ ಹೆಸರನ್ನು ಕೂಡ ಉಲ್ಲೇಖ ಮಾಡಿದರು. ಆದರೆ ಇವತ್ತು ಅಧಿವೇಶನದಲ್ಲಿ ಸಿಎಂ ವಿಜಯ್ ಅವರು ಸರ್ಕಾರ ಮೇಕೆದಾಟು ಯೋಜನೆಗೆ ವಿರೋಧಿಸುವಂತಹ ನಿರ್ಣಯವನ್ನು ಅಂಗೀಕಾರ ಮಾಡ್ಕೊಂಡಿದ್ದಾರೆ. ಅದು ಸರ್ವಾನುಮತದ ಮೂಲಕವಾಗಿ ನಡೆಸಿರುವಂತಹ ಅಂಗೀಕಾರ ಆಗಿತ್ತು. பிரச்சனைக்காக பிரத்யேகமாக தனி நடுவர் மன்றம் அமைப்பது குறித்து சட்ட வல்லுநர்களுடன் கலந்தாலோசித்து தனி நடுவர் மன்றம் அமைக்க ஏற்கனவே தேவையான சட்ட நடவடிக்கைகள் எடுக்கப்பட்டு வருகின்றன. எனவே எதிர்க்கட்சி தலைவரால் அளிக்கப்பட்ட கருத்தினை 4வது பத்திக்கு அடுத்து கூடுதலாக சேர்க்கலாம் என மாண்புமிகு பேரவைத் தலைவர் அவர்களை கேட்டுக்கொள்கிறேன். முதலமைச்சர் அவர்களின் தீர்மானம் திருத்தியவாறு பேரவையின் முடிவுக்கு விடப்படுகிறது. ஏற்போர் ஆம் என்க. மறுப்போர் இல்லை என்க. மறுப்போரே இல்லை என்று கருதுகிறேன். மறுப்போரே இல்லை. தீர்மானம் ஒருமனதாக நிறைவேறியது. ಹೀಗೆ ತಮಿಳುನಾಡಿನ ವಿಧಾನಸಭೆಯಲ್ಲಿ ವಿಜಯ್ ಸರ್ಕಾರ ಸರ್ವಾನುಮತದಿಂದ ಮೇಕೆದಾಟು ಯೋಜನೆ ವಿರುದ್ಧ ಕಾನೂನು ಹೋರಾಟಕ್ಕೆ ನಿರ್ಧಾರವನ್ನು ಕೈಗೊಂಡಿದೆ. ಇದೇ ವಿಷಯ ಬಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. Look at it. I can't only go on your statement. What is the stand? Let me look at it, then I'll react on it. Let me look at it. I can't only go on your statement. What is the stand? Let me look at it, then I'll react on it. ಹೀಗೆ ಅವರ ನಿಲುವು ಏನಿದೆ ಅನ್ನೋದನ್ನು ನಾನು ನೋಡಿ ನಂತರ ಪ್ರತಿಕ್ರಿಯಿಸ್ತೀನಿ ಅಂತೇಳಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಇನ್ನು ಮೇಕೆದಾಟಿಗೆ ವಿಜಯ್ ಸರ್ಕಾರ, ತಮಿಳುನಾಡಿನ ಸರ್ಕಾರ ನಿರಂತರವಾಗಿ ಅಡ್ಡಿಪಡಿಸ್ತಾನೆ ಬಂದಿದೆ. ಅದು ಈಗ ಮುಂದುವರಿತಾ ಇದೆ. ಅವರ ಸರ್ಕಾರದ ಬೆಂಬಲ ಕೊಟ್ಟಿರತಕ್ಕಂತಹ ಕಾಂಗ್ರೆಸ್ನವರು ಕೂಡ ಧೈರ್ಯವಿದ್ದರೆ ಬೆಂಬಲವನ್ನು ವಾಪಸ್ ತಗೋಬೇಕು ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸವಾಲು ಬೇರೆ ಹಾಕಿದ್ದಾರೆ. ಕಾರಣಕ್ಕೂ ಮೇಕೆದಾಟು ಮಾಡೋಕ್ಕೆ ನಾವು ಬಿಡಲ್ಲ ಅಂತ ರೆಸೊಲ್ಯೂಷನ್ ಮಾಡಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಬೆಂಬಲದಿಂದ ಸರ್ಕಾರ ಬದುಕಿರೋದು. ಇವರು ಧೈರ್ಯ ಇದ್ರೆ ಅಲ್ಲಿ ವಾಪಸ್ ತೆಗಿಲಿ. ಸರ್ಕಾರಕ್ಕೆ ಕೊಟ್ಟಿರೋ ಬೆಂಬಲವನ್ನು ವಾಪಸ್ ಇಲ್ಲ ಅಂದ್ರೆ ಇವರು ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರೋದು ಇದೊಂದೊಂದು ನಾಟಕ. ಕರ್ನಾಟಕ ಜನತೆಗೆ ಒಂದು ಹೇಳೋದು, ಅಲ್ಲೋಗಿ ತಮಿಳುನಾಡಿಗೆ ಬೆಂಬಲ ಮಾಡೋದು. ಇದು ಡಬಲ್ ಸ್ಟ್ಯಾಂಡರ್ಡ್. ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡ್. ಇದು ಎರಡು ನಾಲಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ, ಎರಡು ನಾಲಿಗೆ, ಅಲ್ಲೊಂದು ನಾಲಿಗೆ, ಇಲ್ಲೊಂದು ನಾಲಿಗೆ. ಕರ್ನಾಟಕದ ಮೇಕೆದಾಟು ಯೋಜನೆ ವಿರೋಧಿಸದೆ ನಮ್ಮ ಆಜನ್ಮಸಿದ್ಧ ಹಕ್ಕು ಅಂತ ತಮಿಳುನಾಡಿನ ರಾಜಕಾರಣಿಗಳು ಅಂದುಕೊಂಡಿದ್ದಾರೆ. ಆದರೆ ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಜಾಸ್ತಿ ಲಾಭ ಇದೆ ಅನ್ನುವಂಥದ್ದನ್ನು ಗಮನಿಸಲೇಬೇಕು. ಯೋಜನೆ ಈಗಾಗಲೇ ನಮ್ಮ ಭೂಮಿ ನಮ್ಮ ಹಣದಲ್ಲಿ ನಡೆಸುವಂತಹ ನಿರ್ಮಾಣ ಕಾರ್ಯ ಇದು. ಮೇಕೆದಾಟಿನ ಅಣೆಕಟ್ಟು ಅನ್ನುವಂಥದ್ದು ಯಾವುದೇ ಬೇರೆ ಯಾರದ್ದು ದುಡ್ಡಲ್ಲೆಲ್ಲ, ಕರ್ನಾಟಕದ ದುಡ್ಡಲ್ಲೇ ಮಾಡುವಂತಹ ಯೋಜನೆ ಇದು. ಸಮುದ್ರ ಸೇರ್ತಾ ಇರುವಂತಹ ನೀರನ್ನು ತಡೆದು 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನು ಮಾಡಲಾಗುತ್ತೆ. 67.16 TMCಯಷ್ಟು ನೀರನ್ನು ಇಲ್ಲಿ ಸಂಗ್ರಹಿಸಿ ಇಡಲಾಗುತ್ತೆ. ಈಗಾಗಲೇ ಕಾವೇರಿ ನದಿಯಿಂದ ಬೆಂಗಳೂರಿಗೆ ಅಲೋಕೇಟ್ ಆಗಿರತಕ್ಕಂತಹ ಕುಡಿಯುವ ನೀರಿನ ಬಳಕೆಗಷ್ಟೇ ಇದನ್ನು ಉಪಯೋಗಿಸ್ತಾರೆ. ಸುಪ್ರೀಂ ಕೋರ್ಟ್ನ ಆದೇಶದಂತೆಯೇ ತಮಿಳುನಾಡಿನ ಪಾಲೇನಿದೆಯಲ್ಲ ಅದನ್ನು ತಮಿಳುನಾಡಿಗೆ ಕೊಡುವಂತಹ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡ್ತಾನೆ ಹೋಗುತ್ತೆ. ಇದಕ್ಕಾಗಿ ಕರ್ನಾಟಕ ಸರ್ಕಾರ 9,000 ಕೋಟಿ ರೂಪಾಯಿಗಳನ್ನು ಖರ್ಚು ಬೇರೆ ಮಾಡ್ತಾ ಇದೆ. ಹಾಗೆಯೇ ಕರ್ನಾಟಕದಿಂದ ಮೇಕೆದಾಟು ಯೋಜನೆಯ ಪರಿಷ್ಕೃತ DPR ಈಗಾಗಲೇ ರೆಡಿ ಆಗಿದ್ದು, ಕೇಂದ್ರ ಪರಿಸರ ಮತ್ತು ಅರಣ್ಯ ಇಲಾಖೆ ಹಸಿರು ನಿಶಾನೆ ಕೊಡುವಂಥದ್ದು ಬಾಕಿ ಉಳಿದಿದೆ. ಇಲ್ಲಿ ಕೇಂದ್ರ ಪರಿಸರ ಮತ್ತು ಅರಣ್ಯ ಇಲಾಖೆ ಹಸಿರು ನಿಶಾನೆ ಬಹಳ ಮುಖ್ಯ ಇದೆ. ಕೇಂದ್ರ ಜಲ ಆಯೋಗಕ್ಕೆ DPR ಸಲ್ಲಿಕೆಯನ್ನು ಕೂಡ ಈಗಾಗಲೇ ಕರ್ನಾಟಕ ಸರ್ಕಾರ ಮಾಡಿ ಆಗಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೂ ಕೂಡ ನಮ್ಮ DPR ಅನ್ನು ಸಲ್ಲಿಕೆ ಮಾಡಲಾಗಿದೆ. ಜೊತೆಗೆ CWC, CWMA ಇವುಗಳಿಂದ ತಾಂತ್ರಿಕ ಅನುಮೋದನೆ ಸಿಗುವಂಥದ್ದು ಬಾಕಿ ಉಳಿದಿದೆ. ಯೋಜನೆಯ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡಿನವರು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಪ್ರಾಧಿಕಾರದಲ್ಲೇ ಇದರ ಬಗ್ಗೆ ನಿರ್ಧಾರ ಮಾಡಿಕೊಳ್ಳಿ, ನಮ್ಮ ಹತ್ರ ಬರಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ತಮಿಳುನಾಡಿನ ಅರ್ಜಿಯನ್ನು ತಿರಸ್ಕರಿಸಿದೆ. ಹಾಗಿದ್ರೂ ಕಾನೂನು ಹೋರಾಟಕ್ಕೆ ವಿಜಯ್ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಈಗ ಇನ್ನೇನೇ ಇದ್ರೂ ಕೂಡ ಅದು CWCಯಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ಬದ್ಧರಾಗಬೇಕಾಗುತ್ತೆ.